ಅವನಾರವ 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 ಅನ್ನದಿರಯ್ಯ, ಅವ ನಮ್ಮವನೆನ್ನು ಯಾರು. ಇದಕ್ಕೆ ಬೆಲೆ ಇದೆಯಾ? ಸಮಾಜವೇ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಈ ಗ್ರಾಮದಲ್ಲಾಗಿದೆ. ಸ್ವತಂತ್ರ ಪೂರ್ವದಲ್ಲಿ ಇಂಥ ಅನಾಹುತಗಳು ಆಗ್ತಿದ್ದಂಥದ್ದನ್ನು ಕೇಳಿದ್ವಿ. ಆ ನಂತರದಲ್ಲಿ ಕಾನೂನು ಕ್ರಮಗಳಿಂದಾಗಿ ಇವೆಲ್ಲವೂ ಕೂಡ ಒಂದು ರೀತಿ ಓರೆಗೆ ಸರಿದು ಹೋಗಿದ್ವು. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಮತ್ತೆ ನೆನಪಿಸ್ತಕ್ಕಂಥ ಕಾರ್ಯವನ್ನು ಧಾರವಾಡ ಜಿಲ್ಲೆಯಲ್ಲಿ ಇವರು ಮಾಡಿರ್ತಕ್ಕಂಥದ್ದು ಮಾನವ ಕುಲಕ್ಕೆ ಅಪಚಾರ ಮತ್ತು ಮಾನ್ಯಳ ತಂದೆ ಮತ್ತು ಅವರ ಸಹಚರರು ಮಾಡಿರ್ತಕ್ಕಂಥದ್ದು ರಾಕ್ಷಸೀ ಕೃತ್ಯ ಅಂತ ನಾನು ಹೇಳಬೇಕಾಗುತ್ತೆ. ಯಾಕೆ ರಾಕ್ಷಸೀ ಕೃತ್ಯ ಅಂದರೆ, ನಿಮಗೆ ಜಾತಿಯ ಮೇಲೆ ವೈಷಮ್ಯ ಇರಬಹುದು, ನೀವೇ ಜನ್ಮ ಕೊಟ್ಟ ಒಂದು ತಾಯಿ ಹೆಣ್ಣು ಮಗಳು, ಅದರಲ್ಲೂ ಆಕೆ ಗರ್ಭಿಣಿ, 7 ತಿಂಗಳ ಗರ್ಭಿಣಿ. ಯಾವ ರೀತಿಯಾದರೂ ನಿಮಗೆ ಆಕೆಯನ್ನು ಕೊಲ್ಲಬೇಕು ಅನ್ನಿಸ್ತೋ, ನೀವು ಮಾನವರಾಗಿದ್ದರೆ ಕೊಲ್ತಿದ್ರಾ? ನಿಜಕ್ಕೂ ನೀವು ಮಾನವರಲ್ಲ. ಮಾಡ್ತಾ ಇಲ್ಲ. ಮತ್ತು ನಾವು ಬೆಂಗಳೂರಿನಲ್ಲಿ ನಾರಾಯಣಸ್ವಾಮಿಯವರು ನಾನು ಗಲಾಟೆ ಮಾಡಿದ ಮೇಲೆ ರಾಜ್ಯದ ಗೃಹ ಮಂತ್ರಿಗಳು ಹುಬ್ಬಳ್ಳಿಗೆ ಬರ್ತಾರೆ, ಇನಾಮ್ ವೀರಾಪುರಕ್ಕೆ ಹೋಗ್ತಾರೆ, ಸಮಾಜ ಕಲ್ಯಾಣ ಮಂತ್ರಿಗಳು ಹೋಗ್ತಾರೆ. ನಾವು ಅವ್ರದ್ದು ಇಬ್ಬರು ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿ ಮತ್ತು ಗೃಹ ಮಂತ್ರಿ ಈ ವರ್ಗಕ್ಕೆ ಸೇರಿದವರು ಇರೋದ್ರಿಂದ 24 ಗಂಟೆ ಒಳಗೆ ಇಲ್ಲಿಗೆ ಬಂದು ಸಾಂತ್ವನ ಹೇಳಬೇಕಾಗಿತ್ತು, ತಪ್ಪಿಸ್ತರ ವಿರುದ್ಧ ಬಿಗಿ ಕ್ರಮ ಕೈಗೊಳ್ಳಬೇಕಾಗಿತ್ತು. ಅಲ್ಲೇ ನಾವು ಗಲಾಟೆ ಮಾಡಿದ ಮೇಲೆ ಎದ್ದು ಬಂದಾರ. ಅದಕ್ಕೆ ಇದನ್ನು ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಈ ಸರ್ಕಾರ ದಲಿತ ವಿರೋಧಿ ಸರ್ಕಾರ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಸರ್ಕಾರಕ್ಕೆ ನಮ್ಮ ಆಗ್ರಹ ಅದ, ಜಿಲ್ಲಾ ಆಡಳಿತಕ್ಕೆ ಹೇಳೋದು, ಡಿ ಸಿ ಹತ್ರ ಹೇಳೋದು, ಡಿ ಸಿ ಹತ್ರ ದುಡ್ಡಿಲ್ಲ ಅನ್ನೋದು, ಸಿ ಒಗೆ ಹೇಳೋದು, ಸಿ ಒ ಹತ್ರ ದುಡ್ಡಿಲ್ಲ ಅನ್ನೋದು, ಸಮಾಜ ಕಲ್ಯಾಣ ಇಲಾಖೆ ಒಳಗೆ ಅವ್ರಿಗೆ ಕಾಫಿ ಕುಡಿಲಿಕ್ಕೆ ದುಡ್ಡಿಲ್ಲ ಅನ್ನೋದು, ಇಂಥ ಕೆಲಸ ಮಾಡದೇನೆ ಇವರು ಸ್ಥಳಾಂತರಕ್ಕೆ ಹುಬ್ಬಳ್ಳಿ ಒಳಗೆ ಸರ್ಕಾರದ ಜಾಗ ಕೊಟ್ಟು 5 ಮನೆಗಳನ್ನ ಕಟ್ಟಿಕೊಟ್ಟು ಅವ್ರನ್ನ ಸ್ಥಳಾಂತರ ಮಾಡಬೇಕು. ಇರದಿದ್ರೆ ಅವ್ರ ಜೀವಕ್ಕೆ ಗಂಡಾಂತರ. ಆ ಕುಟುಂಬಗಳು ಅಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ, ಅವ್ರನ್ನ ಸ್ಥಳಾಂತರ ಮಾಡಬೇಕು. ಮತ್ತು ಆ ಹುಡುಗ ಏನಿದ್ದಾನ, ಗ್ರ್ಯಾಜುಯೇಟ್ ಇದ್ದಾನೆ, ಆತನಿಗೊಂದು ಉದ್ಯೋಗ ಕೊಡಬೇಕು, ಆ ಕುಟುಂಬ ಬದುಕಲಿ. ಇದನ್ನು ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತೀವಿ. ಇನ್ನು ಹೆಚ್ಚಿನ ವಿಷಯವನ್ನು ನಮ್ಮ ಪ್ರತಿಪಕ್ಷದ ನಾಯಕರು ನಾರಾಯಣಸ್ವಾಮಿಯವರು ಮಾತನಾಡ್ತಾರೆ.